ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಸಮನ್ವಯಕ್ಕೆ HDD ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರಂತೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ದೇವೇಗೌಡರಿಂದ ಜಾಣ ನಡೆಯನ್ನ ಅನುಸರಿಸಲಾಗಿದೆ. ಸೊ ಇದು ಮೈತ್ರಿ ಸಮನ್ವಯಕ್ಕೆ ದೊಡ್ಡಗೌಡರ ಪ್ಲಾನ್. ಸೊ ಇಲ್ಲಿ ಈಗಾಗಲೇ ಮಂಡ್ಯ, ಹಾಸನ, ಶಿವಮೊಗ್ಗಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಫಿಕ್ಸ್ ಆಗಿದ್ದಾರೆ. ಉಳಿದ 5 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಸಹಾಯವನ್ನು ಪಡೆಯಲಿದ್ದಾರಂತೆ HD ದೇವೇಗೌಡ. JDS ಅಭ್ಯರ್ಥಿಗಳ ಪಟ್ಟಿಯನ್ನು ಇಟ್ಟು ಕಾಂಗ್ರೆಸ್ ಒಪ್ಪಿಗೆ ಪಡೆಯೋದಕ್ಕೆ ನಿರ್ಧಾರವನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಚುನಾವಣೆ ವೇಳೆಯಲ್ಲಿ ಸಹಾಯವಾಗಿರುತ್ತೆ ಅನ್ನೋದು ದೇವೇಗೌಡರ ಲೆಕ್ಕಾಚಾರ. ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೆ ಮುಖಂಡರು, ಸ್ಥಳೀಯ ಮುಖಂಡರ ಅಭಿಪ್ರಾಯ ಕೂಡ ಇಲ್ಲಿ ಸಹಾಯಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಅವರು ಕೂಡ ಮತದಾನ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಹಾಗೆ JDSನ ಒಮ್ಮತದ ಅಭ್ಯರ್ಥಿಯನ್ನು ಹಾಕಿದ್ರೆ. ಸೊ ಹಾಗಾಗಿ 3 ಕ್ಷೇತ್ರಗಳನ್ನು ಹೊರತುಪಡಿಸಿ, ಹಾಸನ, ಮಂಡ್ಯ ಹಾಗೆ ಶಿವಮೊಗ್ಗ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಲಿಸ್ಟನ್ನು ಕಾಂಗ್ರೆಸ್ನ ಮುಂದೆ ಇಟ್ಟು ಅವರ ಅಭಿಪ್ರಾಯವನ್ನು ಕೂಡ ಕೇಳಲಾಗುತ್ತೆ. ಈ ಅಭ್ಯರ್ಥಿ ಓಕೆ ಅನ್ನುವುದಾದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದಕ್ಕೆ ಇವರನ್ನು ಬೆಂಬಲಿಸ್ತಾರೆ ಅನ್ನುವಂಥದ್ದಾದರೆ ಅವ್ರನ್ನ ಕಣಕ್ಕಿಳಿಸುವಂಥ ಚಿಂತನೆಯನ್ನು, ಜಾಣ ನಡೆಯನ್ನು ದೇವೇಗೌಡರು ಅನುಸರಿಸ್ತಾ ಇದ್ದಾರೆ. ಮುಖಂಡರು, ಸ್ಥಳೀಯ ಮುಖಂಡರ ಅಭಿಪ್ರಾಯ ಕೂಡ ಇಲ್ಲಿ ಸಹಾಯಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಅವರು ಕೂಡ ಮತದಾನ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಹಾಗೆ JDSನ ಒಮ್ಮತದ ಅಭ್ಯರ್ಥಿಯನ್ನು ಹಾಕಿದ್ರೆ. ಸೊ ಹಾಗಾಗಿ 3 ಕ್ಷೇತ್ರಗಳನ್ನು ಹೊರತುಪಡಿಸಿ, ಹಾಸನ, ಮಂಡ್ಯ ಹಾಗೆ ಶಿವಮೊಗ್ಗ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಲಿಸ್ಟನ್ನು ಕಾಂಗ್ರೆಸ್ನ ಮುಂದೆ ಇಟ್ಟು ಅವರ ಅಭಿಪ್ರಾಯವನ್ನು ಕೂಡ ಕೇಳಲಾಗುತ್ತೆ. ಈ ಅಭ್ಯರ್ಥಿ ಓಕೆ ಅನ್ನುವುದಾದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದಕ್ಕೆ ಇವರನ್ನು ಬೆಂಬಲಿಸ್ತಾರೆ ಅನ್ನುವಂಥದ್ದಾದರೆ ಅವ್ರನ್ನ ಕಣಕ್ಕಿಳಿಸುವಂಥ ಚಿಂತನೆಯನ್ನು, ಜಾಣ ನಡೆಯನ್ನು ದೇವೇಗೌಡರು ಅನುಸರಿಸ್ತಾ ಇದ್ದಾರೆ.